ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಚಳ್ಳಕೆರೆ, ತಳಕು, ನಾಯಕನಹಟ್ಟಿ ಮತ್ತು ಪರಾಶಪುರ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಕಡೆ ಜನ ಜಾಗೃತಿ ಕಡೆ ಎನ್ನುವ ಅಭಿಯಾನಕ್ಕೆ ಹಿರಿಯ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಾದ ಜಮೀರ್ ಪಿ ನಂದ್ಯಾಳ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹಾವಳಿಗಳಿಂದಾಗಿ ಸೈಬರ್ ಕ್ರೈಂಗಳು ನಡೆಯುತ್ತಿವೆ. ಇದನ್ನು ತಡೆಗಟ್ಟಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರಿ ನೇತೃತ್ವದ ಪೊಲೀಸ್ ಸಿಬ್ಬಂದಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದರು. ಅಲ್ಲದೆ ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಂನಲ್ಲಿ ಹಣದ ವಿಚಾರವಾಗಿ ವಂಚನೆ ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಹಿಂದಿನ ಯುವಕರು ಇದಕ್ಕೆ ಮಾರು ಹೋಗದೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ಅಲ್ಲದೆ ಹಿಂದಿನ ವಿದ್ಯಾರ್ಥಿಗಳು ಮಾದಕ ವಸ್ತುಗಳಾದ ಬೀಡಿ, ಸಿಗರೆಟ್, ಗುಟ್ಕಾ ಸೇರಿದಂತೆ ಮದ್ಯಪಾನಗಳನ್ನು ಸೇವಿಸಿ ತಮ್ಮ ಜೀವನದ ಮೌಲ್ಯವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಅಲ್ಲದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಮೌಢ್ಯತೆಗೆ ಒಳಗಾಗಿ ಬಾಲ್ಯ ವಿವಾಹವನ್ನ ಮಾಡುತ್ತಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ಈ ಹಿನ್ನೆಲೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ದುಶ್ಚಟ ಸೇರಿದಂತೆ ಆನ್ಲೈನ್ ಗೇಮುಗಳು ಮೋಸ ಮಾಡುತ್ತಿರುವ ಹಿನ್ನೆಲೆ ಜನ ಜಾಗೃತಿ ಮೂಡಿಸಿದ್ದಾರೆ. ಇದನ್ನು ತಿಳಿದು ಇಂದಿನ ಯುವ ಪೀಳಿಗೆ ದುಶ್ಚಟಕ್ಕೆ ಬಲಿಯಾಗದೆ ತಮ್ಮ ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಎಂದು ತಿಳಿಸಿದರು. ಈ ವೇಳೆ ಪ್ರಧಾನ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ಮತ್ತು ಡಿವೈಎಸ್ಪಿ ರಾಜಣ್ಣ ಮಾತನಾಡಿದರು. ಈ ಸಮಾರಂಭದಲ್ಲಿ ಪೊಲೀಸ್ ವತಿಯಿಂದ ಆಯೋಜಿಸಿದ್ದ ರೈಫಲ್ ಪ್ರದರ್ಶನವನ್ನ ನ್ಯಾಯಾಧೀಶರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರದರ್ಶಿಸಲಾಯಿತು. ಇನ್ನು ಈ ಸಮಾರಂಭದಲ್ಲಿ ಸಿಪಿಐ ಕೆ ಕುಮಾರ್, ಪಿಎಸ್ಐ ಶಿವರಾಜ್, ಪಿಎಸ್ಐ ದಡಿಯಪ್ಪ ಸೇರಿದಂತೆ ಅನೇಕ ಪೊಲೀಸ್ ಸಿಬ್ಬಂದಿಗಳು, ಶಾಲಾ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ವಿದ್ಯಾವಂತರಾದವರೇ, ಶಿಕ್ಷಣ ಪಡೆದವರು ನಾವು ಈ ಪೋಕ್ಸೋ ಕಾಯ್ದೆಯಡಿಯಲ್ಲಿ, ಬಾಲ್ಯ ವಿವಾಹ ಕಾಯ್ದೆಯಡಿಯಲ್ಲಿ ಬರ್ತಾ ಇದ್ದೀವಿ. ನಾವು ಇಷ್ಟು ಮುಂದುವರಿದ ಈ ಸಮಾಜದಲ್ಲಿ ನಾವು ಇಂತಹ ಅನಿಷ್ಟ ಪದ್ಧತಿಯಂತಹ ಪ್ರಕರಣಗಳು ತುಂಬಾ ನಾಚಿಕೆಗೇಡಿತನ ಸಂಗತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಅರಿವು ಕಾರ್ಯ ಮುಗಿಸಲು ಈ ದಿವಸ ಹಮ್ಮಿಕೊಂಡಿದ್ದೀವಿ. ತಾವುಗಳೆಲ್ಲ ಆಗಮಿಸಿದ್ದೀರಾ. ಸೈಬರ್ ತಾವುಗಳು ಪ್ರಾರಂಭದಲ್ಲಿ ನೋಡಬೇಕು. ಇವತ್ತು ಅಂಗೈಯಲ್ಲಿ ಜಗತ್ತು ಇದೆ. ನಮ್ಮ ಕೈಲಿ ಮೊಬೈಲ್ ಒಂದು ಇದ್ದು ಬಿಟ್ರೆ ಪ್ರಪಂಚ ನಮ್ಮ ಕಣ್ಣಿನ ಹತ್ತಿರ ಇರ್ತದೆ, ಕೈಯಲ್ಲಿ ಇರ್ತದೆ. ನಮಗೆ ಬೇಕಾದನ್ನು ಅದು ತೆಗೆದು ಕೊಡ್ತದೆ. ಅಷ್ಟೇ ಅಪಾಯಕಾರಿ. ಈ ದಿನ ಅಷ್ಟೇ ಅಪಾಯಕಾರಿ ನಮ್ಮ ಮೊಬೈಲ್. ಆ ಬಗ್ಗೆ ವಿಶದವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಗಮನಕ್ಕೂ ಸಹ ತಿಳ್ಕೋಬೇಕು. ಅದಕ್ಕಾಗಿ ಸೈಬರು ಮತ್ತೆ ಮಾದಕ ವಸ್ತುಗಳು, ನೀವು ಈ ತನಕ ಸಹ ಮಾದಕ ವಸ್ತುಗಳ ಬಗ್ಗೆ ಕೇಳಿದ್ರೆ ಒಂದು ಗಾಂಜಾ ಮಾತ್ರ ಕೇಳಿದ್ದೀರ. ಇದರಲ್ಲಿ 13-14 ರೀತಿಯ ಮಾದಕ ವಸ್ತುಗಳಿದಾವೆ. ತಾವು ಗಮನವಿಟ್ಟು ನೋಡಬೇಕು. ಆ ಪಿಕ್ಚರ್ ನೋಡಬೇಕು. ಯಾವ ನಮೂನೆಯಲ್ಲಿರ್ತವೆ, ಅದರ ಪ್ರಭಾವ ಏನು ಕೇಳಿ ತಿಳುಗಬೇಕು. ಇವತ್ತು ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ನಗರ ಪ್ರದೇಶದಲ್ಲಿ ಹೆಚ್ಚಾಗಿ 20% ವಿದ್ಯಾರ್ಥಿಗಳು ಇದರ ದಾಸರಾಗ್ತಾ ಇದ್ದಾರೆ. ಅದನ್ನು ತಪ್ಪಿಸಲೋಸ್ಕರ ನಿಮಗೆ ಅರಿವು ಮೂಡಿಸಬೇಕು. ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಮುಂಚಿನ ದಿನಗಳಲ್ಲಿ ಪೊಲೀಸರು ಕಳ್ಳರನ್ನು ಹಿಡಿತಾ ಇದ್ರು. ಹೇಗೆಂದ್ರೆ ಒಂದು ಮನೆಯಲ್ಲಿ ಕಳ್ತನ ಆದ್ರೆ ಇಂಥವನೇ ಕಳ್ತನ ಮಾಡಿದ್ದಾನೆ ಅಂತೇಳಿ ಹೇಳ್ತಿದ್ರು. ಅಂದ್ರೆ ಆ ಎಂಟ್ರಿ ಪ್ಯಾಟರ್ನ್, ಕಳ್ತನ ಮಾಡಿದ ರೀತಿ, ಅವರು ಅಲ್ಲಿ ವರ್ತನೆ ಮಾಡಿದ ರೀತಿ, ಈ ರೀತಿ ಎಲ್ಲ ಇಂಥವನೇ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ವಿ ನಾವು. ಆದರೆ ಜಗತ್ತು ಬದಲಾಗಿದೆ, ಕಳ್ಳರು ಬದಲಾಗಿದೆ. ಕಳ್ಳರನ್ನೆಲ್ಲ ಅರೆಸ್ಟ್ ಮಾಡಿ ಒಂದೆಡೆ ಕಳಿಸ್ಕೊಡ್ತೀವಿ. ಅಲ್ಲಿ ಅವರವರೇ ಡಿಸ್ಕಸ್ ಮಾಡಿ ಪೊಲೀಸರವರು ಯಾವ ರೀತಿ ನಮ್ಮನ್ನು ಹಿಡಿತಾರೆ, ನಮ್ಮ ಮೇಲೆ ಯಾವ ರೀತಿ ಬೆಂಗಾವಲು ಮಾಡ್ತಾರೆ, ಎಲ್ಲ ಡಿಸ್ಕಸ್ ಮಾಡ್ತಾರೆ. ಆದರೆ ಈ ದಿವಸ ಯಾವ ಕಳ್ಳರು ಸಹ ಮೊಬೈಲ್ ಅನ್ನು ಉಪಯೋಗಿಸಲಿಲ್ಲ. ಇಬ್ರು ಪರಸ್ಪರ ಒಪ್ಪಿ ಮದುವೆಯಾಗಿರೋದು ಅದು ಕಾನೂನು ಪ್ರಕಾರ ಅಪರಾಧ. ಆ ಕಾನೂನು ಬಗ್ಗೆ ನಿಮಗೆ ತಿಳುವಳಿಕೆ ಬಂದಾಗ ಅಂತಹ ಅಪರಾಧಗಳನ್ನು ತಡೆಯುವಂತಹ ಶಕ್ತಿ ನಮ್ಮಲ್ಲಿರುತ್ತೆ. ಅದರಿಂದ ಪ್ರತಿಯೊಬ್ಬರು ಕಾನೂನು ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಳೋದು ಸಹಾಯ ಮೂಡಿಸ್ಕೊಡ್ಬೇಕು ಅಂತ ತಿಳ್ಕೊಳ್ತೇನೆ. ಅದಲ್ಲದೆ ಒಂದು ಕಾನೂನು ಏನಿದೆ ಅಂತ ತಿಳ್ಕೊಬೇಕು, ಮತ್ತೆ ಇನ್ನೊಂದು ಅಪರಾಧ ಯಾವ ತರ ಆಗುತ್ತೆ ಅಂತ ತಿಳ್ಕೊಬೇಕು. ಈಗ ಅಪರಾಧ ಈಗ ಇವತ್ತಿನ ದಿನದಲ್ಲಿ ನಾವು ನೋಡಿದಾಗ ಸೈಬರ್ ಕ್ರೈಮ್ ಬಗ್ಗೆ ತುಂಬಾನೇ ವಿವರವಾಗಿ ವಿವರಿಸಿದ್ರು. ಈಗ ಎಲ್ಲರೂ ಕೈಯಲ್ಲೂ ಮೊಬೈಲ್ ಅನ್ನು ಇಟ್ಕೊಂಡಿರ್ತೀವಲ್ಲ, 10th ಮುಗಿದ ತಕ್ಷಣ ಇನ್ನೊಂದು 10th ಕೆಲವು ಮಕ್ಕಳುಗಳು ಇಟ್ಕೊಳ್ತಿದ್ದಾರೆ. ಇಂಥದ್ದು ಎಜುಕೇಶನ್ಗೋಸ್ಕರ ಆನ್ಲೈನ್ ಕ್ಲಾಸಸ್ ಇರುತ್ತೆ ಅನ್ನೋದಕ್ಕೋಸ್ಕರ ನಿಮ್ಮ ತಂದೆ ತಾಯಿ ಕೊಡ್ತಿರ್ಬೋದು. ಈಗ ಮೊಬೈಲ್ ಅನ್ನೋದು
ಎಲ್ರೂ ಹತ್ರನೂ ಆಸು ಒಕ್ಕಾಗ್ಬಿಟ್ಟಿದೆ, ಎಲ್ಲರೂ ಅದನ್ನ ಉಪಯೋಗಿಸ್ಕೊಳ್ತಿದ್ದೇವೆ. ಮೊಬೈಲ್ ಉಪಯೋಗ ಅದು ತಪ್ಪು ಅಂತ ಹೇಳೋದಿಲ್ಲ, ಬಟ್ ಅದನ್ನ ಒಂದು ಇತಿಮಿತಿ ಇಟ್ಕೊಳ್ಳಿ. ಈಗ ಏನ್ ಜಾಗೃತಿ ಮೂಡಿಸ್ತಿದಾರಲ್ಲ ಅದನ್ನ ನೀವು ರೂಢಿಸ್ಕೊಳ್ಬೇಕು. ಈಗ ಯಾವ್ದಾದ್ರು ಒಂದು ಲಿಂಕ್ ಸಿಕ್ಕಿದ್ರು ಅಷ್ಟೇ ಅದನ್ನ ಸುಮ್ಮನೆ ಹಾಸ್ಪಿಟಲ್ ಆಗಿ ಬ್ಲೈಂಡ್ ಆಗಿ ಇದು ಮಾಡೋದಲ್ಲ. ಈಗ ಸೈಬರ್ ಕ್ರೈಮ್ಸ್ ಒಳಗಾಗ್ತಿರೋದು ಅವಿದ್ಯಾವಂತರಲ್ಲ, ವಿದ್ಯಾವಂತರೇ ಹೆಚ್ಚು ಪರಿಭಾಷೆ ಆಗ್ತಿರೋದು. ಅದರಿಂದ ಎಲ್ಲರೂ ನಮ್ಮಲ್ಲಿ ಯಾವಾಗ ಅರಿವು ಮೂಡ್ತದಲ್ಲ ಆಗ ಎಲ್ಲರೂ ತಡೆಗಟ್ಟಲು ಸಾಧ್ಯ ಆಗ್ತದೆ. ಈಗ ಪೊಲೀಸರಿಗೆ ಅಪರಾಧಿಗಳು ಕಂಪೇರ್ ಮಾಡಿದ್ರೆ ಪೊಲೀಸ್ ಸಿಬ್ಬಂದಿಗಳ ಸಂಖ್ಯೆ ಏನಿದೆ ಅದು ಕಮ್ಮಿ ಇದೆ. ಅವ್ರೊಬ್ಬರೇ ನಮ್ಮ ಸಮಾಜದ ಸುವ್ಯವಸ್ಥೆಗೆ ತರಬೇಕು ಅಂದ್ರೆ ಅದು ಕಷ್ಟ ಆಗುತ್ತಲ್ವಾ. ಸೊ ಪೊಲೀಸ್ ಇಲಾಖೆಯವರ ಜೊತೆಗೆ ಸಾರ್ವಜನಿಕರು ಸಹ ಬೆಂಬಲ ನೀಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆಗಷ್ಟೇ ನಮ್ಮ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಸಮತೋಲನದಲ್ಲಿ ನಡೆಯಲು ಸಾಧ್ಯ ಆಗ್ತದೆ. ಈಗ ಈ ಎಲ್ಲ ಆದ್ದರಿಂದ ಪೊಲೀಸ್ ಇಲಾಖೆಯವರು ಹಮ್ಮಿಕೊಂಡಿರುವಂಥ ಈ ಜಾಗೃತಿ ಕಾರ್ಯಕ್ರಮ ಏನಿದೆಯಲ್ಲ ಅದು ಯಶಸ್ವಿ ಆಗಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು. ಹೌದಾ? ಈಗ ಇನ್ನೊಂದು ಆಂಗಲ್ ಯೋಚನೆ ಮಾಡಿ, ಒಬ್ಬ ಆರೋಪಿ ಯಾರಾದರೂ ಒಂದು ಕೃತ್ಯವನ್ನು ಎಸಗಲಿಕ್ಕೆ ಹೋಗ್ತಿದ್ದಾನೆ ಅಂತ ಹೇಳಿದ್ರೆ ಅವ್ನು ಪೊಲೀಸರಿಗೆ ಹೇಳಿ ಹೋಗ್ತಾನೆ ಇರೋದು ಇಲ್ಲಲ್ವಾ? ಪೊಲೀಸರಿಗೆ ಎಷ್ಟು ಸಾಧ್ಯ ಮಾಡಲಿಕ್ಕಾಗುತ್ತೆ ಅಷ್ಟು ಅವ್ರು ತಪ್ಪಿಸ್ಕೊಂಡು ಕೃತ್ಯವನ್ನ ಎಸಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅಂತ ಒಂದು ಸಮಾಜದಲ್ಲಿ ನಾವು ಇದ್ದೇವೆ. ಸೊ ಆ ರೀತಿ ಏನೋ ಎಲ್ಲ ಮುಖಂಡರು ಪೊಲೀಸರು ಬರ್ತಾರೆ ಅಂತ ಹೇಳಿ ಏನಾದ್ರು ಗ್ರಹಿಕೆ ಇದೆ ನಮ್ಮಲ್ಲಿ, ಅದು ತಪ್ಪು ಗ್ರಹಿಕೆ ಅಂತ ಹೇಳಿ ಬಯಸ್ತೇನೆ. ಈಗ ನಮ್ಮ ಜನಸಂಖ್ಯೆ ಎಷ್ಟಿದೆ ನೋಡಿ, ಆ ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ನಮ್ಮಲ್ಲಿ ಇಲ್ಲ. ಬೇರೆ ಇಲಾಖೆಗಿಂತ ಅತಿ ಕಡಿಮೆ ಏನೋ ಒಂದು ಹುದ್ದೆಯಲ್ಲಿ ಪೋಸ್ಟ್ಗಳು ವೇಕೆನ್ಸಿ ಇರೋ ಜಾಗ ಅಂದ್ರೆ ಪೊಲೀಸ್ ಇಲಾಖೆ. ಸೊ ಅವರು ಇರೋ ಒಂದು ವ್ಯವಸ್ಥೆಯಲ್ಲಿ ಇರೋ ಒಂದು ಸಿಬ್ಬಂದಿ ವರ್ಗದಲ್ಲೇ ಅವ್ರು ನಮಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ನಮ್ಮ ನ್ಯಾಯ ಇಲಾಖೆ ಪರವಾಗಿ ಹಾಗೂ ಎಲ್ಲ ಸಭಿಕರಾಗಿ ಸಾರ್ವಜನಿಕರ ಪರವಾಗಿ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು ಹೇಳಿ ಕಳಿಸ್ತೇನೆ. ಇನ್ನೊಂದೇನಂತಂದ್ರೆ ಅವ್ರ ಮೇಲೆ ಆಪಾದನೆ ಅದನ್ನ ಅವರು ಒಪ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ. ಏನೋ ಪೊಲೀಸ್ ವರ್ಲ್ಡ್ ಆಗಿರ್ತಾರೆ ಅಂತ ಹೇಳ್ತಾರೆ, ಹೌದಾ? ಹೌದಾ? ಅವ್ರ ಪಾಪ ಇಷ್ಟು ಏನು ಕ್ರಿಮಿನಲ್ಸ್ ಜೊತೆಗೆ ಡೀಲ್ ಮಾಡಿ 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 ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಅವರ ಮನೆ ಸದಸ್ಯರ ಜೊತೆಗೂ ಕೂಡ ಅವ್ರು ಅದೇ ರೀತಿ ಒಂದು ವರ್ತನೆಯನ್ನು ಮಾಡುವ ಅವ್ರಿಗೆ ಏನೋ ಆ ರೀತಿ ಹ್ಯಾಬಿಟ್ ಬಿಟ್ಬಿಟ್ಟಿರುತ್ತೆ, ಅವ್ರಿಗೆ ಆ ಒಂದು ಹವ್ಯಾಸ ಬಿಟ್ಬಿಟ್ಟಿರುತ್ತೆ. ಸೊ ಅದನ್ನ ಏನು ಆ ಒಂದು ನೋಷನ್ ಏನಿದೆ ಪೊಲೀಸ್ ಸ್ನೇಹಜೀವಿ ಅಲ್ಲ ಅಂತ ಏನ್ ನೋಷನ್ ಇದೆ, ಆಕ್ಚುಲಿ ಅವ್ರು ಸ್ನೇಹಜೀವಿಗಳೇ. ಅದೇನೋ ಅವ್ರಿಗೆ ಆ ಸ್ನೇಹನ ವ್ಯಕ್ತಪಡಿಸಲಿಕ್ಕೆ ಟೈಮ್ ಇರಲ್ಲ, ಒಂದು ಅಟ್ಮಾಸ್ಫಿಯರ್ ಇರಲ್ಲ. ಸೊ ಆ ಒಂದು ಅಟ್ಮಾಸ್ಫಿಯರ್ನ ಈ ದಿವಸ ಈ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಅವರೊಂದು ಜಾಗೃತಿಯನ್ನ ಮೂಡಿಸೋ ಕಾರ್ಯಕ್ರಮ ಮತ್ತು ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಮೂಲಕ ಅವರು ಸ್ನೇಹಜೀವಿಗಳಂತ ತೋರಿಸ್ಕೊಳ್ಳೋಕೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅದು ಎಲ್ಲಕ್ಕೂ ನಮಗೆ ನಮ್ಮೆಲ್ಲರ ಸಾರ್ವಜನಿಕ ಸಹಕಾರ ಅದಕ್ಕೆ ಇರ್ಬೇಕಾಗುತ್ತೆ ಅಂತ ಹೇಳಿಕೆ ಬಯಸ್ತೇನೆ. ಈಗ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದೀರಾ. ಸೊ ಅವ್ರ ಕಾರ್ಯಕ್ರಮದ ಬಗ್ಗೆ ನಾನು ಕೇಳ್ಕೊಂಡಾಗ ಅವರು ವಿವಿಧ ಒಂದು ಕಾಲೇಜ್ ಮತ್ತು ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಟೈಮ್ ಸ್ಲಾಟ್ ಅನ್ನ ಕೊಟ್ಟು ಅವರು ಈ ಅವೇರ್ನೆಸ್ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಈಗ ತಾವೆಲ್ಲರೂ ಕೂಡ ಬಂದು ಮಾಡಿ ಯಾವ್ಯಾವ ಅಫೆನ್ಸ್ ಬಗ್ಗೆ ಅವರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ. ಎಲ್ಲೋ ಒಂದು ಲ್ಯಾಕ್ಸ್ ಟುಗೆದರ್ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅಂತ ಹೇಳಿದ್ರೆ ಅದು ಒಂದು ಕಾಮನ್ ಪೀಪಲ್ ಒಂದು ಪ್ರಜೆಯ ಮೇಲೆ ನೇರವಾಗಿ ಯಾವುದೇ ರೀತಿ ಪರಿಣಾಮ ಬೀರುವುದಿಲ್ಲ. ಅದು ಅದೇ ರೀತಿ ಏನಾದ್ರು ಒಂದು ಮನೆಗೆ ಕಳ್ತನ ಆಗಿದೆ ಅಂತ ಅನ್ಕೊಳ್ಳಿ, ಏನೋ ಒಂದು ಮಗಳ ವಿದ್ಯಾಭ್ಯಾಸಕ್ಕಾಗಲಿ ಇಲ್ಲ ನಮ್ಮ ಮಕ್ಕಳ ಮದುವೆಗಾಗಿ ಹಣ ಇರುತ್ತೆ, ಅದು ಕಳ್ತನ ಆಗ್ಬಿಟ್ರೆ ಅದ್ರ ಪರಿಣಾಮ ಏನ್ ಬೀರುತ್ತೆ ನೋಡಿ, ಹೌದಾ? ಎಲ್ಲೋ ಫೈನಾನ್ಷಿಯಲ್ ಫ್ರಾಡ್ ಆಗಿ ನಮ್ಗೆ ಏನಾದ್ರೂ ಎಫೆಕ್ಟ್ ಆಗಲ್ಲ, ನಮ್ಗೆ ಎಫೆಕ್ಟ್ ಆಗ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ. ಬಟ್ ನೇರವಾಗಿ ನಮ್ಮಲ್ಲಿ ಕಳ್ತನ ಆಗಿದೆ ಅಂತ ಹೇಳಿದ್ರೆ ಸೊ ಅದು ನಮಗೆ ನೇರವಾಗಿ ತೊಂದರೆ ಆಗುತ್ತೆ. ಸೊ ಅದೇ ರೀತಿ ಅವರು ಟ್ರಾಫಿಕ್ ಅಫೆನ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಮನೆ ಯಾವುದಾದ್ರೂ ಸದಸ್ಯರಿಗೆ ಅಪಘಾತ ಉಂಟಾಗಿ ಅವ್ರಿಗೆ ಸಾವು ಉಂಟಾಯ್ತು ಇಲ್ಲ ಅವರಿಗೆ ತೀವ್ರ ಸ್ವಲ್ಪ ಗಾಯ ಆಯ್ತು, ಅದರ ಪರಿಣಾಮ ಒಂದು ಕುಟುಂಬದ ಮೇಲೆ ಏನ್ ಬೀಳುತ್ತೆ ಅಂತ ಅದನ್ನ ನಾವು ಗಮನಿಸಬೇಕಾಗುತ್ತೆ. ಅದೇ ರೀತಿ ಈಗ ಮೊಬೈಲ್ ಅಫೆನ್ಸಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಒಬ್ಬ ಯಾರಾದ್ರೂ ಮೊಬೈಲ್ ಯೂಸ್ ಮಾಡ್ತಾ ಫೋನೋಗ್ರಫಿ ಆಗಲಿ ಯಾವ್ದಾದ್ರು ಪ್ರೈವೇಟ್ ಚಿತ್ರಗಳನ್ನ ಜಾಲತಾಣದಲ್ಲಿ ಬಂದ್ರೆ ಏನ್ ಪರಿಣಾಮ ಬೀರುತ್ತೆ ಅವನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡು ಅವರು ಯಾವ ಒಬ್ಬ ಜನಸಾಮಾನ್ಯರಿಗೆ ಸಾಮಾನ್ಯ ಪ್ರಜೆಗಳಿಗೆ ಯಾವ್ದು ಅವಶ್ಯಕತೆ ಕಾನೂನು ಇದೆ ಅದ್ರ ಬಗ್ಗೆ ಅವರು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅರ್ಥ ಮಾಡ್ಕೊಂಡು ನಾವು ಜಾಗೃತಿ ಆದ್ರೆ ಅದನ್ನ ಅಫೆನ್ಸಸ್ ಅನ್ನು ತಡೆಗಟ್ಟಬಹುದು. ನಮ್ಗಿಲ್ಲ ಈಗ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಏನೋ ಒಂದು ನಾವು ನಮ್ಗೆ ಯಾರಾದ್ರೂ ಒಂದು ಕೃತ್ಯವನ್ನು ಎಸಗಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟು ಆ
ಕೃತ್ಯಕ್ಕೆ ನಾವು ಬಲಿಯಾಗಿ ನಂತರ ಪೊಲೀಸರು ಬರೋದ್ಕಿಂತ ಅದು ಬಲಿಯಾಗೋದಕ್ಕಿಂತ ಪೂರ್ವದಲ್ಲಿಯೇ ನಾವು ಅದನ್ನ ಜಾಗೃತಿನ ತಗೊಂಡು ಅದನ್ನ ಎಚ್ಚೆತ್ಕೊಂಡ್ರೆ ಈ ಒಂದು ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನಮಗೆ